ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಮುನಿರಾಜುರವರು ಶಾಲಾ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಿದರು. ಮಂಡಳಿಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಆರ್ಥಿಕ ಅವ್ರ ಮಕ್ಕಳ ಈ ಶೈಕ್ಷಣಿಕ ಕಾಂಪಿಟೇಷನ್ ಮಕ್ಕಳುವೇ ಮಂಡಳಿಯಿಂದ ಸುಮಾರು 12 ಸೌಲಭ್ಯಗಳನ್ನು ಒದಗಿಸಲಾಗ್ತದೆ. ಈ ಕಾರ್ಡ್ ಏನಿದೆ, ಈ ಕಾರ್ಡನ್ನು ಯಾವಾಗಲೂ ಚಾಲ್ತಿಯಲ್ಲಿ ಇರಬೇಕು. ಅದು ಮೊದಲ ಕೊಟ್ಟಿರ್ತೀವಿ, ಆ ಕಾರ್ಡ್ನ ಸದಸ್ಯತ್ವವನ್ನು ಯಾವಾಗಲೂ ಮುಂದುವರಿಸ್ಕೊಂಡಿದೆ. ಆ ಸದಸ್ಯತ್ವ ಹೋಗಿದ್ರೆ ಬೆನಿಫಿಟ್ಗಳು ಸಿಗಲ್ಲ. ಒಂದೇ ಬೆನಿಫಿಟಿಗೆ ಅವಕಾಶ ಇದೆ, ಡೆತ್ ಆದಾಗ ಮಾತ್ರ 1 ವರ್ಷದವರೆಗೂ ಅವಕಾಶ ಇದೆ. ಕಟ್ಟಡ ಕಾರ್ಮಿಕರಾಗಿ ಏನು ಮಂಡಳಿಯಲ್ಲಿ ನೋಂದಾಯಿಸ್ತಾರೆ ಅವರಿಗೆ ಪಿಂಚಣಿ ಸೌಲಭ್ಯ ಇದೆ, ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ದುರ್ಬಲತೆ ಪಿಂಚಣಿ, ಟೂಲ್ ಕಿಟ್ ಸೌಲಭ್ಯ. ಮಹಿಳಾ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ರೆ ಅವ್ರಿಗೆ ಮಾತ್ರ 2 ಮಕ್ಕಳಿಗೆ ಹೆರಿಗೆ ಸೌಲಭ್ಯ ಇದೆ. ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಧನ ಸಹಾಯ, ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ಸಹಾಯಧನ ನೀಡಲಾಗುತ್ತದೆ. ಮದುವೆ ಫಲಾನುಭವಿ ನೋಂದಣಿ ಆಗಿದೆ ಅವರಿಬ್ಬರು ಮಕ್ಕಳಿಗೆ ಮದುವೆ ಧನ ಸಹಾಯಧನ ನೀಡುತ್ತೀವಿ. 60,000ವರೆಗೆ 2 ಮಕ್ಕಳಿಗೆ ಸಹಾಯಧನ ನೀಡ್ತೀವಿ. ಫಲಾನುಭವಿನೇ ಮದುವೆ ಆದರೆ ನೋಂದಣಿ ಆದ 1 ವರ್ಷ ಆದಮೇಲೆ ಮದುವೆ ಆದರೆ ಅವ್ರಿಗೂ ಸಹ 60,000 ನೀಡ್ತೀವಿ. ಮತ್ತು ತಾಯಿ ಮಗು ಸಹಾಯ ಇಷ್ಟು ಯೋಜನೆಗಳನ್ನು ಮಂಡಳಿಯಿಂದ ನೀಡ್ತಾ ಇದ್ದೀವಿ. ಈಗೇನು ಲ್ಯಾಪ್ಟಾಪ್ ಇದೆ, ಇದನ್ನು ತಮ್ಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮಾನ್ಯ ಶಾಸಕರಿಂದ ಈಗ ಲ್ಯಾಪ್ಟಾಪ್ ಇರ್ತಾರೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ದಿನಕ್ಕೆ ತಿಂಗಳು 3,000 ಕೊಡ್ತಾರೆ ಅಂತ ಕರೀತಾ ಇದ್ದೀವಿ. ಮಲ್ಲೇಶ್ವರದಾಗ ವಿದ್ಯಾಮಂದಿರಕ್ಕೆ ಕಳಿಸ್ತಾ ಇದ್ದೆ. ಅಲ್ಲಿ ಅಡ್ಮಿಷನ್ಗೆ ಹೋದಾಗ ಯಾರೋ ಸಂಘ ಸಂಸ್ಥೆಯವರು NGO ಇದ್ರಂತೆ. ಈ ಮಗು ಇಷ್ಟು ಕೇಳ್ಬಿಟ್ಟು, ಇಲ್ಲ ಈ ಮಗು ನಾವೇ ಓದಿಸ್ತೀವಿ, ನಾನು ಫೀಸ್ ಎಲ್ಲ ಕಳಿಸಿದ್ದೆ, ಕಟ್ಬಿಟ್ಟು ಸೇರಿಸ್ಬಿಟ್ಟು ಬನ್ನಿ ಅಂತೆಲ್ಲ ಪ್ರಿನ್ಸಿಪಲ್ಗೆಲ್ಲ ಮಾತಾಡಿ. ಆ ಮಗು ಯಾರೋ ಅಲ್ಲೇ ಈ ಎಷ್ಟು ಓದಿಸ್ತದೋ ಅಷ್ಟು ನಾವೇ ಓದಿಸ್ತೀವಿ ಅಂತ ಅಲ್ಲೇ ಅಡಾಪ್ಟ್ ಮಾಡ್ಕೊಂಡು ಒಂದು NGO, ಒಂದು ಸಂಘ ಸಂಸ್ಥೆಯವರು ಆ ಮಗುನ ಪೂರ್ತಿ ಅವರೇ ಓದಿಸಿದ್ರು. ಇವತ್ತು 68,000 70,000 ಸಂಬಳ ತಗೊಂಡು ಅವ್ರ ಅಪ್ಪ ಅಮ್ಮನ ಕೂಲಿ ಬಿಡಿಸಿ ಸಾಕ್ತಾರೆ. ಇಂಥ ಮಕ್ಕಳು ನೀವಾಗಬೇಕು ಕೊಟ್ಟರು ಅಂದ್ಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕಲ್ಲ. ಒಳ್ಳೆ ಮನೇಲಿ ಕರೆಂಟ್ ಇರಲ್ಲ, ಚಾರ್ಜರ್ ಸರಿಯಾಗಿರಲ್ಲ, ಇಂಥ ಎಲ್ಲ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಿರ್ತೀರ. ಅನೇಕ ಸಮಸ್ಯೆ ಇರ್ತದೆ. ಆದರೂ ನಿಮ್ಮ ಭವಿಷ್ಯ ಬುದ್ಧಿ ಬಂದಿದೆ. ಅಲ್ಲ, ಕಾಲೇಜಿಗೆ ಬಂದ ತಕ್ಷಣ ಸ್ವಲ್ಪ ಭಗವಂತ ಜ್ಞಾನನೂ ಕೊಟ್ಟಿರ್ತಾರೆ. ನಿಮ್ಮ ತಂದೆ ತಾಯಿ ಕಷ್ಟನೂ ನೋಡಿರ್ತೀರಿ, ನಿಮ್ಮ ತಂದೆ ತಾಯಿನ ಕಷ್ಟ ಬೀಳೋದು ನೋಡಿರ್ತೀರಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಮಕ್ಕಳಾಗಿ ರೂಪುಕೊಳ್ಳಿ. ನಿಮ್ಮ ಭವಿಷ್ಯ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಸರ್ಕಾರ ಸುಮಾರು 18-19 ವರ್ಷಗಳ ಸರ್ಕಾರದಿಂದ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಪರವಾಗಿ ಬೀದಿ ಬದಿ ವ್ಯಾಪಾರಿ ಎಲ್ಲರಿಗೂ ಸಹಾಯ ಮಾಡುವಂಥ ಕೆಲಸ ಇದೆ. ಏನು ಕೆಲಸ ಮಾಡ್ತೀಯಾ? ನೋಡಿದ್ರೆ ಜೈನಲ್ಲಿಂದ ಬಂದಿರೋರಿಗೆ ಎಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ನಿಮ್ಮಪ್ಪ ಮನೋಜ್ ಕುಮಾರ್ ಚೆನ್ನಾಗಿ ಓದ್ತಮ್ಮ. ಭಾರತಿ ಅಜಯ್ ನಾಗಾರ್ಜುನ ಚೆನ್ನಾಗಿ ಓದು.
ಹಿಂದೆ ಬನ್ನಿ ಈ ಕಡೆ ಬನ್ನಿ ಸಿ ಶಂಕರ್ ಏನ್ ಮಾಡ್ತಾನೆ ನೀವು ಗೋವಿಂದರಾಜು ಮೋಹನ್ ಮೋಹನ್ ಯಾವ ಕಾಲೇಜ್ ಸೇರಿದ್ಯಾ ಸೆಂಟ್ ಪಾಲ್ ನಾವು ವ್ಯಾಪಾರ ಕೆಲಸ ಮಾಡ್ತಾರೆ ಕಡೆಗೆ ಬಾಳಿನಾ ಲಕ್ಷ್ಮೀ ದೇವಿ ಶ್ರೀದೇವಿ ಲಕ್ಷ್ಮೀ ದೇವಿ ಕಾಲೇಜಲ್ಲಿ ಓದ್ತಿದ್ಯಾ ಚೆನ್ನಾಗಿ ಓದು ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಿದ್ರು ಕೊಡಲ್ಲ ಯಾವ ಕಾಲೇಜಲ್ಲಿ ಮಹೇಶ್ ನಾಗಪ್ಪ ಮಹೇಶ್ ಬರ್ರಿ ಮಗು ಕೂಡ ಅಂತ ಹೇಳ್ಬಿಟ್ಟು ಒಬ್ರು ಅವರೇನಾ ತುಮಕೂರು ಇಲ್ಲಪ್ಪ ಮುಖ ತುಮಕೂರಲ್ಲಿ ಇದ್ದಾಳಂತೆ ಹುಡುಗಿ ಇವ್ರು ಇಲ್ಲಿದ್ದಾರಂತೆ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.